ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಜೀವನವನ್ನು ಬದಲಾಯಿಸಬಲ್ಲ ಒಂದು ಆಳವಾದ ವಿಚಾರದ ಬಗ್ಗೆ ಮಾತಾಡೋಣ. ಅದೇನೆಂದರೆ, ಪರಿಪಕ್ವ ವ್ಯಕ್ತಿಗೆ ಒಂಟಿಯಾಗಿ ನಿಲ್ಲುವ ಸಮಗ್ರತೆ ಇರುತ್ತದೆ. ನಾವು ಜೀವನದಲ್ಲಿ ಅನೇಕ ಬಾರಿ ಹೀಗೆ ಯೋಚನೆ ಮಾಡ್ತೇವೆ. ಯಾರಾದರೂ ಬಂದು ನನಗೆ ಸಹಾಯ ಮಾಡ್ತಾರೆ, ಯಾರಾದರೂ ನನ್ನ ಪ್ರತಿಭೆಯನ್ನು ಗುರುತಿಸ್ತಾರೆ, ಯಾರಾದರೂ ನನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ. ಆದರೆ ಜೀವನದ ಒಂದು ದೊಡ್ಡ ಸತ್ಯ ಏನಂದರೆ, ನಿಮ್ಮ ಜೀವನದ ನಾಯಕ ಅದು ನೀವೇ. ನಿಮ್ಮ ಕನಸುಗಳ ಜವಾಬ್ದಾರಿ ನಿಮ್ಮದೇ. ನಿಮ್ಮ ಯಶಸ್ಸಿನ ಕೀಲಿ ನಿಮ್ಮ ಕೈಯಲ್ಲೇ ಇರುತ್ತೆ. ಇದರ ಅರ್ಥ ಯಾರ ಸಹಾಯವನ್ನು ಸ್ವೀಕರಿಸಬಾರದು ಎಂಬುದಲ್ಲ. ಸಹಾಯ ಸಿಕ್ಕರೆ ಖುಷಿಯಿಂದ, ಕೃತಜ್ಞತೆಯಿಂದ ಸ್ವೀಕರಿಸಿ. ಆದರೆ ಸಹಾಯ ಸಿಗದಿದ್ರೂ ನಿಮ್ಮ ಪಯಣ ನಿಲ್ಲಬಾರದು. ಒಂದು ಹಕ್ಕಿಯ ಮರಿ ಹಾರುವುದನ್ನು ಕಲಿಯುವಾಗ ತಾಯಿ ಹಕ್ಕಿ ಅದನ್ನು ತಳ್ಳಬಹುದು. ಆದರೆ ಕೊನೆಗೆ ಹಾರಬೇಕಾಗಿರುವುದು ಆ ಮರಿಯೇ. ಅದೇ ರೀತಿ ನಿಮ್ಮ ಪರೀಕ್ಷೆಯನ್ನು ನೀವು ಬರೆಯಬೇಕು. ನಿಮ್ಮ ಭಯವನ್ನು ನೀವು ಎದುರಿಸಬೇಕು. ನಿಮ್ಮ ಗಾಯಗಳನ್ನು ನೀವು ಗುಣಪಡಿಸಿಕೊಳ್ಳಬೇಕು. ನಿಮ್ಮ ಜೀವನವನ್ನು ನೀವು ಕಟ್ಕೊಳ್ಬೇಕು. ಬಹಳ ಜನರು ವರ್ಷಗಳ ಕಾಲ ಕಳೆಯುತ್ತಾ ಅವರ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಸರಿಯಾದ ಸಮಯ ಬರಲಿ, ಯಾರಾದರೂ ಅವಕಾಶ ಕೊಡಲಿ, ಯಾರಾದರೂ ಬೆಂಬಲಿಸಲಿ ಅಂತ. ಆ ಕಾಯುವಿಕೆಯಲ್ಲೇ ಅವರ ಕನಸುಗಳು ಸಾಯ್ತವೆ. ಸ್ನೇಹಿತರೆ, ಪ್ರೌಢತೆ ಎಂದರೆ ವಯಸ್ಸಲ್ಲ. ಪ್ರೌಢತೆ ಎಂದರೆ ಅದು ನಿಜವಾದ ಜವಾಬ್ದಾರಿಯನ್ನು ಸ್ವೀಕರಿಸುವ ಒಂದು ಧೈರ್ಯ. ನನ್ನ ಜೀವನಕ್ಕೆ ನಾನೇ ಹೊಣೆಗಾರ ಎಂದು ಹೇಳುವ ಒಂದು ಪ್ರಾಮಾಣಿಕತೆ. ನೀವು ಬಿದ್ದು ಹೋದರೆ ಎದ್ದು ನಿಲ್ಲಲು ಮೊದಲು ನಿಮ್ಮ ಕೈಯನ್ನೇ ಮುಂದೆ ಚಾಚಬೇಕಾದಂಥ ಒಂದು ಸಮಯ. ನಿಮ್ಮನ್ನು ನಂಬದವರಿಗಾಗಿ ನಿಮ್ಮ ಕನಸುಗಳನ್ನು ಬಿಡಬೇಡಿ. ಒಂದು ದಿನ ನಿಮ್ಮ ಶಿಸ್ತು ನಿಮ್ಮನ್ನು ಉಳಿಸುತ್ತೆ. ನಿಮ್ಮ ಪರಿಶ್ರಮ ನಿಮ್ಮ ಪರ ಮಾತನಾಡುತ್ತೆ. ನಿಮ್ಮ ನಿರಂತರತೆ ನಿಮ್ಮನ್ನು ಶಿಖರಕ್ಕೆ ಕರೆದೊಯ್ಯುತ್ತೆ. ಇಂದು ನೀವು ಮಾಡುವ ಸಣ್ಣ ಪ್ರಯತ್ನಗಳು ನಾಳೆ ನಿಮ್ಮ ದೊಡ್ಡ ಯಶಸ್ಸಿನ ಅಡಿಪಾಯ ಆಗುತ್ತೆ. ಯಾರು ಬಂದು ನಿಮ್ಮ ಜೀವನವನ್ನು ಬದಲಾಯಿಸೋದಿಲ್ಲ. ನೀವು ಎದ್ದು ನಿಂತು ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಂಡಾಗಲೇ ಬದಲಾವಣೆ ಆರಂಭ ಆಗುತ್ತೆ. ಆದ್ದರಿಂದ ಯಾರಾದರೂ ಬರುತ್ತಾರೆ ಎಂದು ಕಾಯಬೇಡಿ. ನಿಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಕನಸುಗಳಿಗಾಗಿ ಹೆಜ್ಜೆ ಹಾಕಿ. ನಿಮ್ಮ ಭವಿಷ್ಯಕ್ಕಾಗಿ ಶ್ರಮಿಸಿ. ನಿಮ್ಮ ಜೀವನದ ನಾಯಕ ನೀವೇ ಆಗಿ. ಯಾಕೆಂದರೆ ಪರಿಪಕ್ವ ವ್ಯಕ್ತಿ ಒಂಟಿಯಾಗಿದ್ದರೂ ಕುಗ್ಗೋದಿಲ್ಲ. ತನ್ನ ಮೌಲ್ಯಗಳೊಂದಿಗೆ ದೃಢವಾಗಿ ನಿಂತು ತನ್ನ ಜೀವನದ ಹೊಣೆಗಾರಿಕೆಯನ್ನು ಸ್ವೀಕರಿಸಿ ತನ್ನ ದಾರಿಯನ್ನು ತಾನೇ ನಿರ್ಮಿಸಿಕೊಳ್ತಾನೆ. ನಿಮ್ಮ ಪಯಣವನ್ನು ಇಂದಿನಿಂದಲೇ ಆರಂಭಿಸಿ. ಸಣ್ಣ ಹೆಜ್ಜೆ ಆದರೂ ಇಡಿ, ಆದರೆ ನಿಲ್ಲಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.